ನಮಸ್ತೆ ಪ್ರೀತಿಯ ವೀಕ್ಷಕರೇ, ಇವತ್ತಿನ ಚಲನಚಿತ್ರ ದ ಕರಾಟೆ ಕಿಡ್. ಚಿತ್ರದ ಪ್ರಾರಂಭದಲ್ಲಿ ಡ್ರೇ ಅನ್ನುವಂತಹ ಒಬ್ಬ ಹುಡುಗನನ್ನು ತೋರಿಸ್ತಾರೆ. ಆ ಹುಡುಗ ಅವಳ ತಾಯಿಯ ಜೊತೆ ಚೀನಾಕ್ಕೆ ಶಿಫ್ಟ್ ಆಗಿರ್ತಾನೆ. ಯಾಕಂದ್ರೆ ಅವನ ತಾಯಿಗೆ ಚೀನಾದಲ್ಲಿ ಒಂದು ಕೆಲಸ ಸಿಕ್ಕಿರುತ್ತೆ. ಆ ಕಾರಣಕ್ಕಾಗಿ ಅವನು ಚೀನಾಕ್ಕೆ ಶಿಫ್ಟ್ ಆಗಿರ್ತಾನೆ. ಡ್ರೇ ಅನ್ನುವಂತಹ ಹುಡುಗ ಅಲ್ಲಿ ಅವನಿಗೆ ಒಬ್ಬವನು ಅಮೆರಿಕಾದ ಹುಡುಗ ಪರಿಚಯ ಆಗ್ತಾನೆ. ಕರ್ಕೊಂಡು ಹೋಗಿ ಅಲ್ಲಿ ಉಳಿಯುವಂತಹ ಜಾಗವನ್ನು ತೋರಿಸ್ತಾನೆ. ಆ ಸುತ್ತಮುತ್ತಲಿನ ವಾತಾವರಣ ಎಲ್ಲದೂ ಡ್ರೇಗೆ ಹೊಸದಾಗಿರುತ್ತೆ. ಅವನು ಮೊದಲ ಬಾರಿಗೆ ಚೀನಾಕ್ಕೆ ಬಂದಿರ್ತಾನೆ. ಅಲ್ಲಿ ಆ ಜಾಗದಲ್ಲಿ ಉಳ್ಕೊಳ್ಬೇಕಾದ್ರೆ ಏನೇನು ಕಂಡೀಷನ್ಸ್ ಇದೆ, ಅಲ್ಲಿಯ ಮೇಂಟೆನೆನ್ಸ್ ಏನು, ಪ್ರತಿಯೊಂದನ್ನು ಅವರಿಗೆ ಎಕ್ಸ್ಪ್ಲೈನ್ ಮಾಡ್ತಿರ್ತಾರೆ. ಮಿಸ್ಟರ್ ಹ್ಯಾನ್ ಅನ್ನುವಂತಹ ಒಬ್ಬ ವ್ಯಕ್ತಿ ಇರ್ತಾನೆ. ಅವನು ಪ್ರತಿಯೊಂದನ್ನು ಅಲ್ಲಿಯ ಏನೇ ಕೊರತೆಗಳನ್ನಿದ್ರು ಅದನ್ನ ನಿಭಾಯಿಸುವಂತಹ ಕೆಲಸವನ್ನ ಮಿಸ್ಟರ್ ಹ್ಯಾನ್ ಮಾಡ್ತಾನೆ. ಆ ಹ್ಯಾನ್ ಹತ್ರ ಹೇಳಿದ್ರೆ ಎಲ್ಲ ಕೆಲಸ ಆಗತ್ತೆ ಅಂತ ತಿಳಿಸ್ತಾರೆ. ಸೊ ಡ್ರೇ ಕೂಡ ಅಲ್ಲಿ ಹೊರಗಡೆ ಆ ವಾತಾವರಣಕ್ಕೆ ಒಗ್ಗೊಳ್ತಾ ಇರ್ತಾನೆ. ಸೊ ಹೀಗೆ ಹೊರಗಡೆ ಬರ್ತಾನೆ. ಒಂದೇನೋ ಒಂದು ಹೀಟರ್ನ ಸಮಸ್ಯೆ ಇರುತ್ತೆ. ಹ್ಯಾನ್ ಹತ್ರ ಬರ್ತಾನೆ, ಹ್ಯಾನ್ ಅನ್ನು ಕರಿತಾನೆ. ಹ್ಯಾನ್ ಅದೇ ಸಂದರ್ಭಕ್ಕೆ ಊಟ ಮಾಡ್ತಿರ್ತಾನೆ. ಅವನು ಯಾವುದೇ ರೀತಿಯ ಮಾತುಗಳಿಗೆ ರೆಸ್ಪಾಂಡ್ ಮಾಡಲ್ಲ. ಅವನೊಂದು ರೀತಿಯ ತನ್ನದೇ ಆದ ಒಂದಿಷ್ಟು ಜೀವನ ಶೈಲಿಯಲ್ಲಿ ಬದುಕ್ತಾ ಇರ್ತಾನೆ. ಡ್ರೇ ಹೀಗೆ ಹೊರಗಡೆ ಹೊಡ್ತಾನೆ. ಅಲ್ಲೆಲ್ಲ ಪಾರ್ಕು, ಎಲ್ಲ ವ್ಯಕ್ತಿಗಳು ಆಟ ಆಡ್ತಾ ಇರೋದು ಕಾಣುತ್ತೆ. ಸೊ ಅದನ್ನೆಲ್ಲ ನೋಡ್ತಾ ಅವನು ಹೊರಡ್ತಾನೆ. ಇನ್ನೊಂದು ಕಡೆಯಲ್ಲಿ ಹ್ಯಾನ್ ಕೂಡ ಅಲ್ಲೇ ಊಟ ಮಾಡ್ತಿರ್ತಾನೆ. ಸೊ ಇವನು ಪಾರ್ಕ್ ಹತ್ರ ಬಂದಾಗ ಅಲ್ಲಿ ಅವನಿಗೆ ಒಂದು ಹುಡುಗಿ ಕಾಣ್ತಾಳೆ. ಆ ಹುಡುಗಿಯನ್ನು ನೋಡಿದಾಗ ಅವನಿಗೆ ತುಂಬಾನೇ ಇಷ್ಟ ಅನ್ಸುತ್ತೆ. ಅವಳ ಮುಖವನ್ನು ನೋಡಿದಾಗ ತುಂಬಾ ಫೆಮಿಲಿಯರ್ ಅನ್ಸುತ್ತೆ. ಅವಳನ್ನ ಇಂಪ್ರೆಸ್ ಮಾಡಕ್ಕೆ ಒಂದ್ಸಲ ಟೇಬಲ್ ಟೆನ್ನಿಸ್ ಆಡಕ್ಕೆ ಹೋಗ್ತಾನೆ. ಬಟ್ ಅಲ್ಲಿ ಸೋಲ್ತಾನೆ. ಬಟ್ ಅವಳನ್ನೇ ನೋಡ್ತಾ ದೂರದಲ್ಲಿ ಹಾಗೆ ಕೂತಿರ್ತಾನೆ. ಸೊ ನಿಧಾನವಾಗಿ ಅವಳ ಹತ್ರ ಹೋಗಿ ಮಾತಾಡ್ಬೇಕು ಅಂತ ಅವನಿಗೆ ಅನಿಸುತ್ತೆ. ಸೊ ಹೋಗಿ ಅವಳ ಜೊತೆ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಸೊ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ನಿಧಾನವಾಗಿ ಅವನ ಕೂದಲು ಅವಳಿಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಅವಳು ಅದನ್ನ ಟಚ್ ಕೂಡ ಮಾಡ್ತಾಳೆ. ಸೊ ಹೀಗೆ ಅವಳನ್ನ ಇಂಪ್ರೆಸ್ ಮಾಡ್ಲಿಕ್ಕೆ ಅಥವಾ ಅವಳ ಜೊತೆ ಒಂದು ಫ್ರೆಂಡ್ಶಿಪ್ ಅನ್ನು ಮಾಡ್ಲಿಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಬಟ್ ಇನ್ನೊಂದು ಕಡೆಯಲ್ಲಿ ಚಾಂಗ್ ಎನ್ನುವಂತಹ ಒಬ್ಬ ವ್ಯಕ್ತಿ ಇರ್ತಾನೆ. ಅವಳು ಕ್ಲಾಸ್ಮೇಟ್ ಕೂಡ ಆಗಿರ್ತಾನೆ. ಅವನು ತಕ್ಷಣದಲ್ಲಿ ಅವನನ್ನು ನೋಡಿದಾಗ ಅಪರಿಚಿತರ ರೀತಿಯಲ್ಲಿ, ಯಾಕಂದ್ರೆ ಅಮೆರಿಕಾದಿಂದ ಬಂದವನು, ವಿಚಿತ್ರವಾದ ಕೂದಲಿರೋನು. ಸೊ ತಕ್ಷಣದಲ್ಲಿ ಅವನನ್ನ ಅಲ್ಲಿ ಜೋರಾಗಿ ಹೊಡಿತಾರೆ. ಸೊ ಹೊಡೆದು ಅವನಿಗೆ ತುಂಬಾನೇ ಏಟ್ ಕೂಡ ಆಗುತ್ತೆ. ಅವನನ್ನು ಅಲ್ಲೇ ಕೆಡವಿ ಹಾಕಿ ಸೊ ತಕ್ಷಣ ಅಲ್ಲಿಂದ ಹೊರಡ್ತಾರೆ. ಡ್ರೇಗೆ ಕಣ್ಣಿನ ಹತ್ರ ತುಂಬಾ ಗಾಯ ಆಗಿರುತ್ತೆ. ಅವನು ಮನೆಗೆ ಬರ್ತಾನೆ. ಸೊ ನೆಕ್ಸ್ಟ್ ಡೇ ಸ್ಕೂಲಿಗೆ ಹೋಗ್ಬೇಕಾಗಿರುತ್ತೆ. ಅದಕ್ಕೋಸ್ಕರ ಅಮ್ಮನ ಮೇಕಪ್ ನಲ್ಲಿ ಆ ಗಾಯವನ್ನು ಮುಚ್ಕೊಳ್ತಾನೆ. ಜೊತೆಗೆ ಒಂದು ಹ್ಯಾಟ್ ಅನ್ನು ಕೂಡ ಹಾಕೊಂಡು ಹೋಗ್ತಾನೆ. ಬಟ್ ಸ್ಕೂಲಿಗೆ ಹೋದಾಗ ಹೇಳ್ತಾರೆ ಅಲ್ಲಿ ಹ್ಯಾಟ್ ಅಲೋ ಇಲ್ಲ ಅಂತ. ಸೊ ಹ್ಯಾಟ್ ಅನ್ನು ತೆಗೆದಾಗ ಆ ತಾಯಿಗೆ, ಡ್ರೇನ ತಾಯಿಗೆ ಆ ಕಣ್ಣ ಹತ್ರ ಏನೋ ಗಾಯ ಆಗಿರೋದು ಗೊತ್ತಾಗುತ್ತೆ. ಸೊ ಏನು ಇದು ಏನಾಯ್ತು ಕೇಳಿದ್ರೆ, ಇಲ್ಲ ನಾನೆಲ್ಲೋ ಎಡವು ಬಿದ್ದೆ ಅವಾಗ ಗಾಯ ಆಯ್ತು ಅಂತಾರೆ. ಡ್ರೇ ಹೇಳ್ತಾನೆ. ಸೊ ಅದಕ್ಕೆ ಅವಳು ಹುಷಾರಾಗಿ ನೋಡ್ಕೊಂಡು ನಡಿ ಅಂತ ಅವನನ್ನು ಗದರಿಸ್ತಾಳೆ. ಸೊ ಆ ಸ್ಕೂಲಿಗೆ ಹೋದಾಗ್ಲೂ ಇವನ ಕ್ಲಾಸ್ಮೇಟ್ಸ್ ಕೂಡ ಅವರೇ ಆಗಿರ್ತಾರೆ. ಚಾಂಗ್ ಮತ್ತೆ ಅವನ ಎಲ್ಲ ಫ್ರೆಂಡ್ಸ್ ಕೂಡ ಅದೇ ಶಾಲೆಯಲ್ಲಿ ಓದ್ತಿರ್ತಾರೆ. ಡ್ರೇನಿಗೆ ಮುಂಚೆಯಿಂದನೂ ಕುಂಫು ಬಗ್ಗೆ ತುಂಬಾನೇ ಇಂಟ್ರೆಸ್ಟ್ ಇರುತ್ತೆ. ಅವನು ಕುಂಫು ಪ್ರಾಕ್ಟೀಸ್ ಅನ್ನ ಟಿವಿಯಲ್ಲಿ ನೋಡ್ಕೊಂಡು ಅವನದೇ ಆದ ರೀತಿಯಲ್ಲಿ ಏನೋ ಒಂದು ರೀತಿಯಲ್ಲಿ ಮಾಡ್ತಿರ್ತಾನೆ. ಸೊ ಹ್ಯಾನ್ ರಿಪೇರಿಗೆ ಅಂತ ಬರ್ತಾನೆ. ಹ್ಯಾನ್ ಅಂತಾನೆ ಇಲ್ಲಿ ಏನೂ ಹಾಳಾಗಿಲ್ಲ, ನೀವು ಬಳಸೋದನ್ನ ಸರಿಯಾಗಿ ಕಲ್ತಿಲ್ಲ ಅಷ್ಟೇನೆ ಅಂತ ಹೇಳಿ ಆ ಬಳಸುವ ರೀತಿಯನ್ನೆಲ್ಲ ತಿಳಿಸ್ಕೊಡ್ತಾನೆ. ಅವನು ಕೇಳ್ತಾನೆ ಏನಾಗಿದೆ, ಏನಾಗಿದೆ ಅಂತ. ಬಟ್ ಡ್ರೇ ಅಂತಾನೆ ಇಲ್ಲ ನಾನು ಬಿದ್ದೆ, ಏನೋ ತಾಗುತ್ತು ಅಂತ. ಸೊ ಅಸಡ್ಡೆಯ ಉತ್ತರವನ್ನು ಕೊಡ್ತಾನೆ. ಬಟ್ ಮಿಸ್ಟರ್ ಹ್ಯಾನ್ಗೆ ಗೊತ್ತಿರುತ್ತೆ ಸೊ ಇದು ಯಾರೋ ಹೊಡೆದಿರೋದು, ಸೊ ಏನೋ ಜಗಳ ಆಗಿದೆ. ಯಾಕೆಂದ್ರೆ ಅವನೊಬ್ಬ ಕುಂಫು ಮಾಸ್ಟರ್ ಆಗಿರ್ತಾನೆ. ಸೊ ಮುಂದೆ ಹೋಗ್ತಾ ಈ ಅದ್ಭುತವಾದ ವಿಚಾರ ಗೊತ್ತಾಗುತ್ತೆ. ಸೊ ಇನ್ನೊಂದು ಕಡೆಯಲ್ಲಿ ತಾಯಿ ಜೊತೆ ಹೀಗೆ ಜೀವನ ನಡೀತಿರತ್ತೆ. ಸೊ ಅವಳು ಕೂಡ ಅವನ್ನ ಕರಾಟೆ ಅಥವಾ ಕುಂಫು ಬೇಡ ನಿನಗದೆಲ್ಲ ಯಾಕೆ ಅಂತ ಹೇಳ್ತಿರ್ತಾರೆ. ಬಟ್ ಅವನಿಗೆ ಅದ್ರಲ್ಲಿ ತುಂಬಾನೇ ಆಸಕ್ತಿ ಇರುತ್ತೆ. ಸೊ ಹೀಗೆ ಅವನ ಸ್ಕೂಲಿನ ದಿನಗಳು ನಡೀತಾ ಇರುತ್ತೆ. ಸೊ ಚಾಂಗ್ ಮತ್ತೆ ಅವನ ಕಡೆಯವರು ಆಗಾಗ್ಗೆ ಅವನನ್ನ ತೊಂದರೆ ಕೊಡ್ತಾನೆ ಇರ್ತಾರೆ. ಅವನಿಗೆ ಕೀಟ್ಲೆ ಮಾಡ್ತಿರ್ತಾರೆ. ಅವನನ್ನ ಅಸ್ಪೃಶ್ಯದ ರೀತಿಯಲ್ಲಿ ನೋಡ್ತಾ ಇರ್ತಾರೆ. ಸೊ ಅವನಿಗೆ ಒಂದು ರೀತಿಯಲ್ಲಿ ಹಿಂಸೆಯನ್ನು ಅವ್ರು ಕೊಡ್ತಾನೆ ಇರ್ತಾರೆ. ಪ್ರತಿ ಸಲ ಆ ಹುಡುಗಿ ಹತ್ರ ಹೋಗ್ಬೇಡ ನೀನು, ಅವಳು ಹಾಗೆ ಹೀಗೆ, ಅವಳು ನನ್ನ ಕಡೆಯವಳು, ಆ ಥರ ಒಂದಿಷ್ಟು ತೊಂದರೆಗಳನ್ನ ಕೊಡ್ತಿರ್ತಾರೆ. ಸೊ ಹ್ಯಾನ್ ಹೀಗೆ ಒಂದಿನ ಮಾರ್ಕೆಟ್ ನಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಸೊ ಅವನಿಗಲ್ಲೇ ಹತ್ತಿರದಲ್ಲಿ ಏನೋ ಒಂದು ದೊಡ್ಡ ಸೌಂಡ್ ಕೇಳ್ತಿರೋದು ಕೇಳುತ್ತೆ. ತಕ್ಷಣ ಓಡ್ ಹೋಗಿ ನೋಡ್ತಾನೆ. ಅಲ್ಲೊಂದು ದೊಡ್ಡ ಶಾಲೆಯಲ್ಲಿ ಎಲ್ಲ ಹುಡುಗರುಗಳಿಗೆ ಕುಂಫು ಟ್ರೈನಿಂಗ್ ಅನ್ನ ಕೊಡ್ತಾ ಇರ್ತಾರೆ. ಸೊ ಆಕ್ಚುಲಿ ಚೀನಾ ಕುಂಫುದ ಮೇನ್ ಲ್ಯಾಂಡ್ ಆಗಿದೆ. ಸೊ ಅಲ್ಲಿ ಎಲ್ಲ ಹುಡುಗರಿಗೆ ಕುಂಫುದ ಟ್ರೈನಿಂಗ್ ಅನ್ನು ಕೊಡ್ತಿರ್ತಾರೆ. ಅವನಿಗೆ ಅದನ್ನ ನೋಡಿ ತುಂಬಾನೇ ಇಂಟ್ರೆಸ್ಟ್ ಆಗುತ್ತೆ. ಅವನಿಗೂ ಇದನ್ನ ಕಲಿಬೇಕು ಅನ್ಸುತ್ತೆ. ಸೊ ಅಲ್ಲಿ ಒಳಗಡೆ ಹೋಗಿ ನೋಡ್ತಾನೆ. ಅವನಿಗೆ ಆ ಕ್ಷಣದಲ್ಲಿ ಅಲ್ಲಿ ಒಳಗಡೆ ಹೋಗ್ಲಿಕ್ಕೆ ಬಿಡಲ್ಲ. ಬಟ್ ಅಲ್ಲೇ ಅವನಿಗೆ ಗೊತ್ತಾಗುತ್ತೆ ಆ ಚಾಂಗ್ನ ಕಡೆಯವರೆಲ್ಲರೂ ಅಲ್ಲಿ ಟ್ರೈನಿಂಗ್ ಅನ್ನು ತಗೊಳ್ತಿದ್ದಾರೆ ಅಂತ. ಸೊ ತಕ್ಷಣ ಅಲ್ಲಿಂದ ಅವರು ಹೊರಡ್ತಾರೆ. ಡ್ರೇನಿಗೆ ಕುಂಫು ಕಲಿಯಲೇಬೇಕು ಅನ್ನೋ ತುಂಬಾ ಆಸಕ್ತಿ ಇರುತ್ತೆ. ಸೊ ಬಟ್ ಬೇರೆ ಯಾವುದೇ ದಾರಿ ಇಲ್ಲ. ಅವನ ತಾಯಿ ಒಪ್ತಾ ಇರಲ್ಲ. ಅವನಿಗೆ ಮಾತ್ರ ಆಸಕ್ತಿ ಹಾಗೆ ಇರುತ್ತೆ. ಸೊ ತಾಯಿಯ ಜೊತೆ ಜಗಳ ಆಡ್ತಾನೆ. ತುಂಬಾ ನೋವನ್ನು ವ್ಯಕ್ತಪಡಿಸ್ತಾನೆ. ನಾನು ಕಲಿಬೇಕು, ನಾನು ಕಲಿಲೇಬೇಕು, ಇಲ್ಲ ಅಂದ್ರೆ ನನ್ನನ್ನು ನಾನು ಗುರ್ಸ್ಕೊಳಕ್ಕಾಗಲ್ಲ, ನನಗೆ ತುಂಬಾ ಆಸಕ್ತಿ ಇದೆ ಅಂತ ಹೇಳ್ತಾನೆ. ಇದನ್ನೆಲ್ಲ ಹ್ಯಾನ್ ಗಮನಿಸ್ತಾ ಇರ್ತಾನೆ. ಹ್ಯಾನ್ಗೆ ಅರ್ಥ ಆಗುತ್ತೆ ಇವನಿಗೆ ಕುಂಫುದಲ್ಲಿ ಆಸಕ್ತಿ ಇದೆ ಅಂತ. ಹೀಗೆ ಒಂದಿನ ಸ್ಕೂಲ್ ಟ್ರಿಪ್ ಕೂಡ ಕರ್ಕೊಂಡು ಹೋಗಿರ್ತಾರೆ. ಈ ಡ್ರೇ ಅವರೆಲ್ಲರಿಂದ ದೂರನೇ ಇರ್ತಾನೆ. ಯಾಕೆಂದ್ರೆ ಅವರೊಂದು ರೀತಿ ಬೇರೆಯವನು ಅಂತ ಅಥವಾ ನನ್ನನ್ನ ಕೆಟ್ಟದಾಗಿ ನೋಡ್ತಾರೆ ಅಂತ. ಆ ಪ್ರಿನ್ಸಿಪಲ್ ಕೂಡ ಅದೇ ಸಂದರ್ಭಕ್ಕೆ ಬಂದು ಹೇಳ್ತಾಳೆ. ಸೊ ನೀನು ಮಿಂಗಲ್ ಆಗು, ಎಲ್ಲ ಪ್ರಾಕ್ಟೀಸ್ ಆಗುತ್ತೆ, ಎಲ್ಲರೂ ಒಳ್ಳೆಯವರೇ ಅಂತ. ಸೊ ಅವ್ನು ಮಿಂಗಲ್ ಆಗ್ತಾನೆ. ಬಸ್ಸಲ್ಲಿ ಕೂಡ ಚಾಂಗ್ನ ಕಡೆಯವರು ಇವನಿಗೆ ತೊಂದರೆಯನ್ನು ಕೊಡ್ತಾರೆ. ಇವನು ಮಾತ್ರ ಶಾಂತವಾಗಿ ಹಾಗೆ ಕೂತಿರ್ತಾನೆ. ಯಾಕಂದ್ರೆ ಇವನಿಗೆ ಅದನ್ನು ಫೈಟ್ ಮಾಡುವ ಅಥವಾ ಅವ್ರನ್ನ ಎದುರಿಸುವ ಶಕ್ತಿ ಇರಲ್ಲ. ಬಟ್ ಬೇಸತ್ತಿರ್ತಾನೆ ಈ ಎಲ್ಲ ಕೀಟಲೆಗಳಿಂದ. ಸೊ ಅಲ್ಲೇ ಆ ಒಂದು
ಮಲಿನವಾದಂತಹ ನೀರು ಬಿದ್ದಿರುತ್ತೆ, ಅದನ್ನೆಲ್ಲ ಅವ್ರ ಮೇಲೆ ಎರಚಿ ಅಲ್ಲಿಂದ ಜೋರಾಗಿ ಓಡ್ ಹೋಗ್ತಾನೆ. ಸೊ ತಕ್ಷಣದಲ್ಲಿ ಆ ಚಾಂಗ್ನ ಕಡೆಯವರೆಲ್ಲರೂ ಇವನನ್ನ ಬೆನ್ನಟ್ಟಿ ಬರ್ತಾರೆ. ಅವರೆಲ್ಲರನ್ನು ಕುಂಫುನಲ್ಲಿ ಪ್ರಾಕ್ಟೀಸ್ ಆಗಿ ಕಲ್ತವರಾಗಿರ್ತಾರೆ. ಜೋರಾಗಿ ಏಟ್ಗಳನ್ನ ಕೊಡ್ತಾರೆ ಡ್ರೇಗೆ. ಅವನಿನ್ನೇನು ತುಂಬಾನೇ ಹೊಡೆತಗಳನ್ನು ತಿಂತಿರ್ತಾನೆ. ತಕ್ಷಣದಲ್ಲಿ ಹ್ಯಾನ್ ಬರ್ತಾರೆ. ಆ ಹ್ಯಾನ್ ಬಂದವನು ಈ ಎಲ್ಲ ಹುಡುಗರನ್ನ ಸೋಲಿಸಿ ಅಥವಾ ಅವರಿಗೆಲ್ಲ ಒಂದು ರೀತಿಯಲ್ಲಿ ಪಾಠವನ್ನ ಕಳಿಸಿ ಈ ತರ ಮಾಡೋದು ತಪ್ಪು ಅಂತ ಹ್ಯಾನನ್ನು ನಿಧಾನವಾಗಿ ಕರ್ಕೊಂಡು ಹೋಗಿ ಒಂದು ಹಳೆಯ ಏನ್ಷಿಯಂಟ್ ಸ್ಟೈಲ್ ನಲ್ಲಿ ಅವನಿಗೆ ಬೆಂಕಿಯಿಂದ ಒಂದು ಟ್ರೀಟ್ಮೆಂಟ್ ಅನ್ನ ಹ್ಯಾನ್ ಕೊಡ್ತಾನೆ. ಸೊ ತಕ್ಷಣದಲ್ಲಿ ಅವನೆಲ್ಲ ನೋವುಗಳು ಕಡಿಮೆ ಆಗುತ್ತೆ. ಸೊ ಅವಾಗ ಅವನಿಗೊಂದು ವಿಷಯನೂ ಅರ್ಥ ಆಗುತ್ತೆ, ಇವನು ಸಾಮಾನ್ಯ ಮನುಷ್ಯ ಅಲ್ಲ ಅಥವಾ ಕೇವಲ ರಿಪೇರಿಗಳನ್ನು ಮಾಡ್ತಾ ಇರುವಂತಹ ಸಾಮಾನ್ಯ ವ್ಯಕ್ತಿ ಅಲ್ಲ ಅನ್ನೋದು ಡ್ರೇನ್ಗೆ ಅರ್ಥ ಆಗುತ್ತೆ. ಸೊ ಇದು ಅರ್ಥ ಆದ ತಕ್ಷಣದಲ್ಲಿ ಅವನು ಹೇಳ್ತಾನೆ, ನನಗೂ ಕುಂಫು ಟ್ರೈನಿಂಗ್ ಇಷ್ಟ ಅಂತ. ಹ್ಯಾನ್ ಕರ್ಕೊಂಡು ಹೋಗ್ತಾನೆ ಅದೇ ಸ್ಕೂಲ್ಗೆ. ಬಟ್ ಅವನು ತುಂಬಾನೇ ಆ ಚಾಂಗ್ನ ಟೀಚರ್ ತುಂಬಾನೇ ಆರಗಂಟ್ ಆಗಿರ್ತಾನೆ, ತುಂಬಾನೇ ಸೊಕ್ಕಿನ ಮನುಷ್ಯ ಆಗಿರ್ತಾನೆ. ಸೊ ಅಲ್ಲಿ ಅವಮಾನವನ್ನು ಕೂಡ ಮಾಡ್ತಾರೆ ಹ್ಯಾನ್ಗೆ. ಅವನಂತಾನೆ ಹ್ಯಾನು ಈ ಫೈಟ್ ನಲ್ಲಿ ನೆಕ್ಸ್ಟ್ ನಡೆಯುವಂತಹ ದೊಡ್ಡ ಕಾಂಪಿಟೇಷನ್ ನಲ್ಲಿ ಡ್ರೇ ಪಾರ್ಟಿಸಿಪೇಟ್ ಮಾಡ್ತಾನೆ, ಜೊತೆಗೆ ಗೆಲ್ಲೋದು ಅವನೇನೆ ಅಂತ ಓಪನ್ ಚಾಲೆಂಜ್ ಅನ್ನು ಮಾಡಿ ಕರ್ಕೊಂಡು ಹೊಡ್ತಾನೆ. ಅಲ್ಲೇ ತಕ್ಷಣದಲ್ಲಿ ಡ್ರೇಗೆ ತಿಳಿಸ್ತಾನೆ, ನಾನೇ ನಿನಗೆ ಕುಂಫುದ ಟ್ರೈನಿಂಗ್ ಅನ್ನು ಕೊಡ್ತೀನಿ, ನೀನು ನನಗೆ ಸ್ಟೂಡೆಂಟ್ ಆಗಿ ಕಲಿತೀಯಾ ಅಂತ. ಸೊ ಇದರಿಂದ ತುಂಬಾ ಎಕ್ಸೈಟ್ ಆಗುತ್ತೆ, ತುಂಬಾ ಖುಷಿ ಆಗುತ್ತೆ. ಸೀದಾ ನೇರವಾಗಿ ಹ್ಯಾನ್ ನಿಜವಾದ ಮನೆಗೆ ಹೋಗ್ತಾನೆ. ಹ್ಯಾನ್ ಅಲ್ಲಿ ಏನೋ ಒಂದು ಕೆಲಸಗಳನ್ನು ಮಾಡ್ತಿರ್ತಾನೆ. ಸೊ ಇವನು ತುಂಬಾನೇ ತರಲೆ ಮಾಡುವಂತಹ ಹುಡುಗ ಅಥವಾ ತುಂಬಾನೇ ಚಟುವಟಿಕೆ ಇರುವಂತಹ ಹುಡುಗ ಆಗಿರ್ತಾನೆ. ಅವನಿಗೆ ಸಿಂಪಲ್ ಆಗಿ ಆ ಜಾಕೆಟ್ ಅನ್ನು ಹಾಕು, ತೆಗಿ ಮತ್ತೆ ಹಾಕೋ, ಇದೇ ರೀತಿ ಒಂದು ಸಿಂಪಲ್ ಟಾಸ್ಕ್ ಅನ್ನು ಕೊಡ್ತಾನೆ ಹ್ಯಾನು. ಇದರಿಂದ ಅವನಿಗೆ ಬೋರ್ ಬರುತ್ತೆ, ಅದನ್ನ ಮಾಡಿ ಮಾಡಿ ಬೋರ್ ಅನಿಸ್ತಿರುತ್ತೆ. ಇವನೇನು ಟೀಚರ, ಇವನಿಗೆ ಇದನ್ನ ಕಲ್ಸಕ್ಕೆ ಬರಲ್ಲ, ಇವನಿಗೆ ನಿಜವಾಗ್ಲೂ ಕುಂಫು ಬರುತ್ತಾ ಅನ್ನೋ ಡೌಟ್ಸ್ಗಳು ಬರುತ್ತೆ. ಸೊ ದಿನಗಳು ಹೀಗೆ ಕಳೀತಾ ಇರುತ್ತೆ. ಸೊ ಅಲ್ಲಿ ಅವನು ಆ ಸಿಕ್ಕಂತಹ ಹುಡುಗಿಯ ಜೊತೆ ತುಂಬಾನೇ ಇಷ್ಟ ಆಗಿರುತ್ತೆ. ಫ್ರೆಂಡ್ಶಿಪ್ ಮಾಡಬೇಕು, ಅವಳ ಜೊತೆ ಮಾತಾಡಬೇಕು ಅನ್ನೋದು ಅವನ ಆಸಕ್ತಿ ಆಗಿರುತ್ತೆ. ಹೀಗೆ ಮಾತಾಡ್ತಾ ದಿನಗಳು ಕಳೀತಾ ಇರುತ್ತೆ. ಒಂದು ಹಂತದಲ್ಲಿ ಡ್ರೇಗೆ ತುಂಬಾನೇ ಸಿಟ್ಟು ಬಂದು ಹೋಗುತ್ತೆ, ನಿನಗೆ ನಿಜವಾಗ್ಲೂ ಕುಂಫು ಬರಲ್ಲ, ನೀನು ನನ್ನ ಕಲಿಸ್ತಾನೂ ಇಲ್ಲ, ನಾನು ಬಂದ ದಿನದಿಂದ ಇದನ್ನೇ ಮಾಡಿಸ್ತಾ ಇದೀಯ ಅಂತ. ಸೊ ಅವಾಗ ಇಲ್ಲಿ ನಿಜವಾದ ಹ್ಯಾನ್ನ ಪವರ್ ಗೊತ್ತಾಗುತ್ತೆ. ಸೊ ಹ್ಯಾನ್ ಅಂತಹ ಅದ್ಭುತವಾದಂತಹ ಕುಂಫು ಮಾಸ್ಟರ್ ಅಂದ್ರೆ ಆ ಜಾಕೆಟ್ ಅನ್ನ ಹಾಕಿ ತೆಗೆದು ಮಾಡೋದ್ರೊಳಗಡೆ ಇವನಿಗೆ ಸಾಕಷ್ಟು ಮೂವ್ಸ್ ಗಳನ್ನ ಕಲಿಸಿರ್ತಾನೆ. ಸೊ ಡೈಲಿ ಇದನ್ನ ಮಾಡಿ 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 ಡ್ರೇ ಒಂದು ಹಂತದ ಕುಂಫುನ ಬೇಸಿಕ್ ಅನ್ನ ಕಲ್ತು ಬಿಟ್ಟಿರ್ತಾನೆ. ತುಂಬಾನೇ ಪವರ್ಫುಲ್ ಆಗಿ ಬೆಳೀತಿರ್ತಾನೆ. ಜೊತೆಯಲ್ಲಿ ಅವನಲ್ಲಿ ಆ ಪೊಟೆನ್ಶಿಯಾಲಿಟಿ ಕೂಡ ಇರುತ್ತೆ, ಆ ಕಲಿಯುವ ಹುಚ್ಚುತನ ಇರುತ್ತೆ. ಸೊ ಹೀಗೆ ಒಂದಿನ ಹ್ಯಾನ್ ಅವನನ್ನ ಒಂದು ಹಳೆಯ ಅಲ್ಲಿಯ ದೇವಸ್ಥಾನಗಳಿಗೆ, ಅಲ್ಲಿಯ ಪದ್ಧತಿಗಳಿಗೆ, ಜೊತೆಗೆ ಒಂದು ಫೈಟ್ ನಲ್ಲಿ ಗೆಲ್ಬೇಕು ಅಂದ್ರೆ ಒಳಗೆ ಮನಸ್ಸಿನ ಒಳಗೆ ಮೊದಲು ಗೆಲ್ಲಬೇಕು ಅನ್ನುವಂತಹ ಒಂದಿಷ್ಟು ಬೇಸಿಕ್ ಅದ್ಭುತವಾದ ಪಾಠಗಳನ್ನ ಕಲಿಸೋಕಂತ ಒಂದು ಹಿಲ್ ಸ್ಟೇಷನ್ ಇರುವಂತಹ ಜಾಗಕ್ಕೆ ಚೀನಾದಲ್ಲಿ ಕರ್ಕೊಂಡು ಹೋಗ್ತಾನೆ. ತುಂಬಾ ಎತ್ತರದ ಜಾಗ ಆಗಿರುತ್ತೆ. ಅಲ್ಲಿ ಒಂದು ಹೋಲಿ ವಾಟರ್, ತುಂಬಾನೇ ಪವಿತ್ರವಾದಂತಹ ನೀರಿರುತ್ತೆ, ಅದನ್ನ ಅವನಿಗೆ ಕೊಡಿಸ್ತಾನೆ. ಜೊತೆಗೆ ಸಾಕಷ್ಟು ಅಲ್ಲಿಯ ಸೂಕ್ಷ್ಮ ವಿಚಾರಗಳನ್ನ ಅಥವಾ ಅದರ ಹಿಂದಿನ ಎಲ್ಲ ವಿಷಯಗಳನ್ನ ತಿಳಿಸ್ತಾನೆ. ಡೇ ಬೈ ಡೇ ಕುಂಫು ಟ್ರೈನಿಂಗ್ ಅನ್ನ ತುಂಬಾನೇ ಅದ್ಭುತವಾಗಿ ಚಿತ್ರದಲ್ಲಿ ತುಂಬಾ ಅದ್ಭುತವಾಗಿ ತೋರಿಸಿದ್ದಾರೆ. ಅದ್ಭುತವಾಗಿ ಹ್ಯಾನ್ ಡ್ರೇಗೆ ಟ್ರೈನಿಂಗ್ ಕೊಡ್ತಾ ಹೋಗ್ತಾನೆ. ಸೊ ನಿಧಾನವಾಗಿ ಟ್ರೈನಿಂಗ್ ನಡೀತಾ ಹೋಗ್ತಿರುತ್ತೆ. ಒಂದಿನ ಅವನಿಗೆ ರಜೆ, ನಿನಗೆ ನಾಳೆ ನೀನು ರೆಸ್ಟ್ ಮಾಡು ಅಂತ ಹೇಳ್ತಾನೆ. ಇದರಿಂದ ಖುಷಿ ಆಗುತ್ತೆ. ಸೊ ಅಲ್ಲಿ ತಕ್ಷಣ ಹೋಗಿ ಆ ಹುಡುಗಿಯನ್ನ ಭೇಟಿ ಆಗ್ತಾನೆ. ಆ ಹುಡುಗಿರಿಗೆ ಸಂಗೀತ ಅಂದ್ರೆ ತುಂಬಾನೇ ಇಂಟ್ರೆಸ್ಟ್ ಇರುತ್ತೆ. ಸೊ ಬಾ ಒಂದ್ಸಲ ಮ್ಯೂಸಿಕ್ ಇರುವಂತಹ ಜಾಗಕ್ಕೆ ಹೋಗೋಣ, ಅಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು, ನೀನು ನುಡಿಸ್ಬೋದು. ಸೊ ನಾನು ನಿನ್ ಜೊತೆ ಇವತ್ತು ಇಡೀ ದಿನ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ, ಯಾಕಂದ್ರೆ ಅವನಿಗೆ ಸರಿಯಾದ ಟೈಮ್ ಸಿಗ್ತಾ ಇರಲ್ಲ. ಸೊ ತಕ್ಷಣದಲ್ಲಿ ಆ ಹುಡುಗಿಯನ್ನ ಕರ್ಕೊಂಡು ಹೊಡ್ತಾನೆ. ಇಡೀ ಮಾರ್ಕೆಟ್ ಅನ್ನ ಸುತ್ತಾಡಿ ಫೈನಲಿ ಅಲ್ಲೊಂದು ಗ್ಯಾಲರಿಯಲ್ಲಿ ದೊಡ್ಡ ಮ್ಯೂಸಿಕ್ ಕಾಂಪಿಟೇಷನ್ ನಡೀತಿರುತ್ತೆ. ಸೊ ಅಲ್ಲಿ ಅವಳು ವೈಲಿನ್ ನುಡಿಸ್ತಿರ್ತಾಳೆ, ತುಂಬಾನೇ ಅದ್ಭುತವಾಗಿ ನುಡಿಸ್ತಿರ್ತಾಳೆ ಅವಳು. ಸೊ ಇವನು ದೂರದಲ್ಲಿ ಕೂತ್ಕೊಂಡು ಚಪ್ಪಾಳೆಯನ್ನು ತಟ್ಟಿರ್ತಾನೆ. ಆ ಸಂದರ್ಭದಲ್ಲಿ ಆ ಹುಡುಗಿಯ ತಂದೆ ತಾಯಿ ಕೂಡ ಅಲ್ಲಿ ಬಂದಿರ್ತಾರೆ. ಅಲ್ಲಿ ಡ್ರೇನ್ ಅನ್ನ ಆ ಹುಡುಗಿಯ ತಂದೆ ತಾಯಿಗಳು ನೋಡ್ತಾರೆ. ಇವರಿಬ್ಬರ ಮಧ್ಯದಲ್ಲಿ ಏನೋ ಒಂದು ರೀತಿಯಲ್ಲಿ ನಡೀತಾ ಇದೆ, ಅಥವಾ ಸ್ನೇಹ ಇರ್ಬೋದು, ಪ್ರೀತಿ ಇರ್ಬೋದು, ನಡೀತಾ ಇದೆ ಅಂತ ಗೊತ್ತಾಗತ್ತೆ. ಸೊ ತಕ್ಷಣದಲ್ಲಿ ನಮ್ಮ ಫ್ರೆಂಡ್ಶಿಪ್ ಇಲ್ಲಿಗೆ ಮುಗೀತು, ಸೊ ಇನ್ ಯಾವುದೇ ಕಾರಣಕ್ಕೂ ನೀನು ನನ್ನನ್ನು ಮಾತಾಡಿಸಬಾರ್ದು ಅಥವಾ ನನ್ನ ಹತ್ರ ಬರಬಾರ್ದು ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಸೊ ಇದೇ ಸಂದರ್ಭಕ್ಕೆ ಚಾಂಗ್ ಕೂಡ ಬರ್ತಾರೆ. ಕಾಂಪಿಟೇಷನ್ ನಲ್ಲಿ ನಿನ್ನನ್ನ ತುಂಬಾನೇ ಹೀನಾಯವಾಗಿ ಹೊಡಿತೀವಿ ಅಂತ ಅವನಿಗೆ ಪದೇ ರೇಗಿಸ್ತಿರ್ತಾರೆ. ಇವನಿಗೆ ತುಂಬಾನೇ ಬೇಜಾರು ಅನ್ಸುತ್ತೆ. ಸೊ ತಕ್ಷಣ ಹ್ಯಾನ್ ಇರುವಂತಹ ಜಾಗಕ್ಕೆ ಬರ್ತಾನೆ. ಹ್ಯಾನ್ ನಿಜವಾಗ್ಲೂ ಅವನ ಹೆಂಡತಿ ಮತ್ತು ಮಗನನ್ನ ಕಳ್ಕೊಂಡಿರ್ತಾನೆ. ಸೊ ಆ ಕಾರಣಕ್ಕಾಗಿ ಇವನಲ್ಲಿ ತನ್ನ ಮಗನನ್ನ ಕಾಣ್ತಿರ್ತಾನೆ. ಸೊ ಮತ್ತೆ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ. ಚೀನಾದ ಗ್ರೇಟ್ ವಾಲ್ ನಲ್ಲಿ ಕೂಡ ಅವನಿಗೆ ಟ್ರೈನಿಂಗ್ ಅನ್ನು ಕೊಡ್ತಾರೆ. ಡೇ ಬೈ ಡೇ ಅದ್ಭುತವಾಗಿ ತಯಾರಾಗ್ತಾ ಇರ್ತಾನೆ ಡ್ರೇ. ಎಲ್ಲಾ ರೀತಿಯ ಮೂವ್ಸ್ ಗಳನ್ನ ಅದ್ಭುತವಾಗಿ ಮಾಡ್ತಿರ್ತಾನೆ. ಸೊ ಅವಳು ಮಾತ್ರ ಇವನನ್ನ ನೋಡಿದಾಗ ರೆಸ್ಪಾನ್ಸ್ ಸರಿಯಾಗಿ ಮಾಡ್ತಾ ಇರಲ್ಲ. ಬಟ್ ಇವನು ಆ ಟ್ರೈನಿಂಗ್ ಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ಕಲಿತಿರ್ತಾನೆ. ಸೊ ಫೈನಲಿ ಆ ಕಾಂಪಿಟೇಷನ್ ದಿನ ಹತ್ರ ಬರ್ತಿರುತ್ತೆ. ಸೊ ಹ್ಯಾನ್ ಅವನನ್ನ ಕರ್ಕೊಂಡು ಹೋಗಿ ಆ ಜಾಗದಲ್ಲಿ ತೋರಿಸ್ತಾನೆ. ಸೊ ಅವನಿಗೊಂದು ಅದ್ಭುತವಾದಂತಹ ಸೂಟ್ ಅನ್ನು ಕೂಡ ಕೊಡ್ತಾನೆ. ಸೇಮ್ ತಂದೆಯ ಸ್ಥಾನವನ್ನ ಅಲ್ಲಿ ಕೊಟ್ಟಿರ್ತಾನೆ ಆ ಡ್ರೇಗೆ. ಸೊ ಜೊತೆಗೆ ಅಲ್ಲಿಯ ಸಾಕಷ್ಟು ವಿಚಾರಗಳನ್ನೆಲ್ಲ ತಿಳಿಸ್ತಾನೆ. ಡ್ರೇ ಕೂಡ ಅವನನ್ನ ಆತ್ಮೀಯವಾಗಿ ಆಲಂಗಿಸ್ಕೊಳ್ತಾನೆ. ಸೊ ಹ್ಯಾನ್ ಅವನನ್ನ ಹುರಿದುಂಬಿಸಿ ಚೈನೀ ಭಾಷೆಯಲ್ಲೇನೆ ಬರ್ಕೊಡ್ತಾನೆ. ಸೊ ಹೋಗಿ ನೀನು ಅವಳನ್ನ ಇನ್ವೈಟ್ ಮಾಡು
ಅಂತ ಅವನು ಹೋಗಿ ತನ್ನನ್ನು ಕನ್ಫ್ಯೂಸ್ ಮಾಡ್ಕೊಳ್ತಾನೆ, ನಂದೇನಾದ್ರು ತಪ್ಪಾಗಿದ್ರೆ ಕ್ಷಮಿಸಬೇಕು, ಜೊತೆಗೆ ನನ್ನ ಈ ಕಾಂಪಿಟೇಷನ್ಗೆ ನೀವು ಬರಲೇಬೇಕು ಅಂತ. ಇದನ್ನೆಲ್ಲ ಕೇಳಿದಂತಹ ಹುಡುಗಿ ತಂದೆಗೆ ಇವನು ನಿಜವಾದ ಒಳ್ಳೆತನ ಅರ್ಥ ಆಗುತ್ತೆ. ಅವನು ಖುಷಿಯಿಂದ ಒಪ್ಕೊತಾನೆ, ನಿಮ್ಮ ಫ್ರೆಂಡ್ಶಿಪ್ ಈಗಲೇ ಮುಂದುವರಿಲಿ, ಅವಳು ಕಾಂಪಿಟೇಷನ್ಗೆ ಬಂದೇ ಬರ್ತಾಳೆ, ಕೊನೆಯವರೆಗೂ ಅಲ್ಲಿ ನಿತ್ಯ ನಿನ್ನನ್ನು ಸಪೋರ್ಟ್ ಮಾಡ್ತಾಳೆ ಅಂತ ಅವನಿಗೆ ಪ್ರೋತ್ಸಾಹವನ್ನು ಕೊಡ್ತಾರೆ. ಇದರಿಂದ ಅವನಲ್ಲಿ ಮತ್ತಷ್ಟು ಧೈರ್ಯ, ಮತ್ತಷ್ಟು ಹುಮ್ಮಸ್ಸು ಬರುತ್ತೆ. ಸೊ ಇನ್ನೇನು ಕಾಂಪಿಟೇಷನ್ ದಿನ ಹತ್ರನೇ ಬಂದಿರುತ್ತೆ. ಸೊ ಫೈನಲಿ ಅವನು ಆ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ರೆಡಿಯಾಗಿ ನಿಂತಿರ್ತಾನೆ. ಸೊ ಹ್ಯಾನ್ ಹೇಳ್ತಿರ್ತಾನೆ, ಸೆಮಿಫೈನಲ್ ಅವರೆಗೆ ನೀನು 2 ಪಾಯಿಂಟ್ಗಳನ್ನು ಗೆಲ್ಲಬೇಕು, 2 ಪಾಯಿಂಟ್ ಗೆದ್ದವರು ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ತಾ ಇರ್ತಾರೆ ಅಂತ. ಸೊ ಡ್ರೇಗೆ ಲೈಫಲ್ಲೇ ಒಂದು ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಫಸ್ಟ್ ಟೈಮ್ ಆಗಿರುತ್ತೆ. ಜೊತೆಗೆ ಆ ಕ್ರೌಡು, ಎದುರಿಗಿರುವಂಥವರ ಎದುರಾಳಿಗಳನ್ನು ನೋಡಿದಾಗಿರೋ ಭಯ, ಇದರಿಂದ ಹೆದರಿ ಓಡ್ತಿರ್ತಾನೆ. ಬಟ್ ಹ್ಯಾನ್ ಅವನಿಗೆ ತುಂಬಾನೇ ಧೈರ್ಯವನ್ನು ತುಂಬುತ್ತಾನೆ. ಸೊ ತಕ್ಷಣದಲ್ಲಿ ಆ ಡ್ರೇ ತನ್ನ ಶಕ್ತಿ ಸಾಮರ್ಥ್ಯಗಳನ್ನ ಉಪಯೋಗಿಸ್ಕೊಂಡು ಫೈಟ್ ಅನ್ನು ಮಾಡ್ತಾನೆ. ನಿಧಾನವಾಗಿ ಗೆಲ್ತಾ ಸೆಮಿಫೈನಲ್ ಹಂತವನ್ನು ತಲುಪ್ತಾನೆ. ಸೆಮಿಫೈನಲ್ ನಲ್ಲಿ ಚಾಂಗ್ನ ಟೀಚರ್ನ ಕಡೆಯವರೇ ಇಬ್ರು ಅಲ್ಲಿಗೆ ಬಂದಿರ್ತಾರೆ, ಸೆಮಿಫೈನಲ್ಗೆ ಬಂದಿರ್ತಾರೆ. ಇನ್ನೊಂದು ಡ್ರೇನು ಕೂಡ ಸೆಮಿಫೈನಲ್ಗೆ ಬಂದಿರ್ತಾನೆ. ಸೆಮಿಫೈನಲ್ ನಲ್ಲಿ 3 ಅಂಕಗಳನ್ನು ಗಳಿಸಬೇಕಾಗಿರುತ್ತೆ. ಯಾರು 3 ಅಂಕಗಳನ್ನು ಗಳಿಸ್ತಾರೋ ಅವರು ಫೈನಲ್ ಅಲ್ಲಿ ಗೆಲ್ತಾರೆ. ಸೊ ಚಾಂಗ್ ಒಬ್ಬ ಎದುರಾಳಿಯನ್ನ ಹೀನಾಯವಾಗಿ ಹೊಡೆದು ಅವನನ್ನ ಸೋಲಿಸ್ತಾನೆ. ಅವನು ಫೈನಲ್ಗೆ ಮೂವ್ ಆಗ್ತಾನೆ. ಇನ್ನೊಂದು ಕಡೆಯಲ್ಲಿ ಚಾಂಗ್ನ ತಂಡದವರೇನೆ ಡ್ರೇನ ಜೊತೆಗೆ ಫೈಟ್ ಮಾಡಬೇಕಾಗಿರುತ್ತೆ. ಅಲ್ಲಿ ಆ ಚಾಂಗ್ನ ಟೀಚರು ತುಂಬಾನೇ ಮೋಸದ ವ್ಯಕ್ತಿ, ಸೊಕ್ಕಿನ ವ್ಯಕ್ತಿ ಆಗಿರ್ತಾನೆ. ಅವನು ಆ ಡ್ರೇನ ಕಾಲಿಗೆ ಜೋರಾಗಿ ಏಟನ್ನು ಕೊಟ್ಟು, ನೀನು ಡಿಸ್ಕ್ವಾಲಿಫೈ ಆದ್ರೂ ಅಡ್ಡಿಲ್ಲ, ಅವನ ಕಾಲನ್ನು ಮುರಿ ಅಂತ ಹೇಳ್ತಾನೆ. ಸೊ ಅವನು ಹಾಗೆ ಮಾಡ್ತಾನೆ. ಬಟ್ ಅದರಿಂದ ಆ ಸ್ಟೂಡೆಂಟ್ಗೆ ತುಂಬಾನೇ ನೋವಾಗುತ್ತೆ. ಆದ್ರೂ ಬೇರೆ ದಾರಿಯಲ್ಲಿ ಹೇಳಿರೋದನ್ನು ಮಾಡಲೇಬೇಕಾಗಿರುತ್ತೆ. ಸೊ ಡ್ರೇನ ಕಾಲಿಗೆ ತುಂಬಾನೇ ಏಟ್ ಬೀಳುತ್ತೆ. ಅವನು ಖಂಡಿತವಾಗ್ಲೂ ಫೈಟ್ ಮಾಡಬಾರ್ದು ಅಂತ ಡಾಕ್ಟರ್ ಹೇಳ್ತಾರೆ. ಬಟ್ ಡ್ರೇ ಅಂತಾನೆ, ಇಲ್ಲ, ನಾನು ಈ ಫೈಟ್ ಅನ್ನು ಮಾಡಲೇಬೇಕು, ನಾನು ಈ ಫೈಟ್ ನಲ್ಲಿ ಗೆಲ್ಲೇಬೇಕು ಅಂತ. ಮತ್ತೆ ಅದೇ ಏನ್ಷಿಯಂಟ್ ಫೈರ್ ನನ್ನ ಉಪಯೋಗಿಸ್ಕೊಂಡು ಅವನ ಕಾಲಿಗೆ ಅವನು ಮೆಡಿಸಿನ್ ಅನ್ನ ಮಾಡ್ತಾನೆ ಹ್ಯಾನು. ಸೊ ಡ್ರೇ ತಕ್ಷಣದಲ್ಲಿ ರೆಡಿ ಆಗ್ತಾನೆ. ಇನ್ನೊಂದು ಕಡೆಯಲ್ಲಿ ಅವನು ಬರಲ್ಲ, ಏನು ವಾಪಸ್ ಬರಲ್ಲ ಅಂತ ಫೈನಲ್ ಚಾಂಗ್ ಅನ್ನೇ ಗೆದ್ದವನು ಅಂತ ಘೋಷಣೆ ಮಾಡೋ ಸಂದರ್ಭ ಕೂಡ ಬಂದಿರುತ್ತೆ. ಬಟ್ ಡ್ರೇನಲ್ಲಿ ಸೋಲುವ ಮನಸ್ಥಿತಿ ಉಳಿದಿರಲ್ಲ. ಅವನು ಗೆದ್ದೇ ಗೆಲ್ತೀನಿ ಅನ್ನೋಂತಹ ಮನಸ್ಥಿತಿಗೆ ಅವನು ಆಲ್ರೆಡಿ ಬಂದಿರ್ತಾನೆ. ಸೊ ಹ್ಯಾನ್ ಕೂಡ ಹೇಳ್ತಾನೆ. ಬಟ್ ಅವನ ಹುಮ್ಮಸ್ಸನ್ನ ನೋಡಿ ಅವನಿಗೆ ಖುಷಿ ಅನ್ಸುತ್ತೆ. ನಿಜವಾಗ್ಲೂ ನನ್ನ ಮಗ ಇದ್ದಿದ್ರೆ ಎಷ್ಟು ಧೈರ್ಯವಾಗಿ ಇರ್ತಿದ್ದ, ಎಷ್ಟು ಧೈರ್ಯಶಾಲಿ ಆಗಿರ್ತಿದ್ದ, ಅವನು ಏನೇ ಆಗ್ಲಿ ಅವನಿಗೆ ಹೇಳ್ತಾನೆ, ಇವನನ್ನು ನಾನು ಕಳಿಸ್ಕೊಡ್ತೀನಿ ಅಂತ ಒಂದು ಭಯಂಕರವಾದಂತಹ ಧೈರ್ಯ ಮಾಡಿ ಆ ಏನ್ಷಿಯಂಟ್ ಫೈರ್ ನಿಂದ ಅವನ ನೋವನ್ನು ತಾತ್ಕಾಲಿಕವಾಗಿ ಉಪಶಮನಗೊಳಿಸಿ ಸೊ ಮತ್ತೆ ಡ್ರೇ ಕಾಂಪಿಟೇಷನ್ಗೋಸ್ಕರ ಫೈನಲ್ ಅಲ್ಲಿ ಡ್ರೇ ಮತ್ತೆ ಚಾಂಗ್ ಇಬ್ರು ಫೇಸ್ ಟು ಫೇಸ್ ನಿಲ್ತಾರೆ. ಸೊ ಚಾಂಗ್ ತುಂಬಾನೇ ಪವರ್ಫುಲ್ ಫೈಟರ್ ಕೂಡ ಆಗಿರ್ತಾನೆ. ಬಟ್ ಡ್ರೇನು ಅಷ್ಟೇ ಪವರ್ಫುಲ್ ಫೈಟರ್, ಬಟ್ ಕಾಲಿಗೆ ಏಟ್ ಆಗಿರುತ್ತೆ. ಸೊ ತಕ್ಷಣದಲ್ಲಿ ಅವನು ಮೊದಲನೇ ಹಂತದಲ್ಲಿ ಏಟ್ಗಳನ್ನ ತಿಂತಾನೆ. 1 ಪಾಯಿಂಟ್ ಅನ್ನ ಚಾಂಗ್ ಗಳಿಸ್ತಾನೆ. ಬಟ್ ತಕ್ಷಣದಲ್ಲೇ ಡ್ರೇ ಅವನ ಮೇಲೆ ರೀ ಅಟ್ಯಾಕ್ ಅನ್ನು ಮಾಡಿ 2 ಪಾಯಿಂಟ್ ಅನ್ನು ಗಳಿಸ್ತಾನೆ. ಆದ್ರೆ ಮತ್ತೆ ಆ ಚಾಂಗ್ನ ಟೀಚರ್ ಅಲ್ಲಿ ಒಂದು ಮೋಸವನ್ನು ಮಾಡ್ತಾನೆ. ಅವನ ಕಾಲಿಗೆ ಏಟ್ ಆಗಿರೋದನ್ನ ನೆನಪಿಸಿ ಅದ್ರ ಮೇಲೆ ಅಟ್ಯಾಕ್ ಮಾಡುವಂತ ಅವನನ್ನ ಚೂ ಬಿಡ್ತಾನೆ. ಸೊ ಅವನು ಆ ಕಾಲಿಗೆ ಅಟ್ಯಾಕ್ ಮಾಡ್ತಾನೆ. ಡ್ರೇ ಕುಸಿದು ಬೀಳ್ತಾನೆ. ಎಲ್ಲರೂ ಅನ್ಕೊಂತಾರೆ ಡ್ರೇನ್ ಮತ್ತೆ ಹೇಳಲ್ಲ ಅಂತ. ಬಟ್ ಡ್ರೇನಲ್ಲಿ ಅಂತಹ ವಿಶ್ವಾಸ ಬಂದಿರುತ್ತೆ ಅಂದ್ರೆ ಅವನು ಸೋಲನ್ನು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳುವಂತಹ ಮನಸ್ಥಿತಿಯಲ್ಲಿ ಇರಲ್ಲ. ಜೊತೆಗೆ ಅವನೊಂದು ವಿಶೇಷವಾದ ಮೂವ್ ಅನ್ನ ಹ್ಯಾನ್ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಕಲ್ತಿರ್ತಾನೆ. ಒಂದು ಸ್ನೇಕ್ ಮೂವ್ ಅನ್ನ ಕಲ್ತಿರ್ತಾನೆ. ಆ ಸ್ನೇಕ್ ಮೂವ್ ಅನ್ನು ಅಳವಡಿಸಿಕೊಂಡು ಎದುರಿಗಿರುವಂತಹ ಚಾಂಗ್ ನನ್ನ ಒಂದು ರೀತಿಯಲ್ಲಿ ಮರಳುಗೊಳಿಸಿ ಅವನನ್ನ ಫೈನಲಿ ಒಂದು ಅದ್ಭುತವಾದ ಶಾಟ್ ನಿಂದ ಅವನನ್ನ ಸೋಲಿಸ್ತಾನೆ. ಆ 3 ಪಾಯಿಂಟ್ ಅವನಾಗುತ್ತೆ. ಫೈನಲಿ ಆ ಇಡೀ ಕಾಂಪಿಟೇಷನ್ ಅಲ್ಲಿ ಡ್ರೇ ಗೆಲ್ತಾನೆ. ಸೊ ಚಾಂಗ್ನ ತನ್ನ ತಪ್ಪಿನ ಅರಿವಾಗಿರುತ್ತೆ. ಅವನೇ ಆ ಶೀಲ್ಡ್ ಅನ್ನ ಅಥವಾ ಫೈನಲ್ ಪ್ರೈಸ್ ಅನ್ನ ಅವನಿಗೆ ಕೊಡ್ತಾನೆ. ಸೊ ಅದನ್ನು ತನ್ನ ತಾಯಿಗೆ ಕೊಟ್ಬಿಟ್ಟು ನಿಧಾನವಾಗಿ ಹ್ಯಾನ್ ಇರೋ ಜಾಗಕ್ಕೆ ಹೋಗ್ತಾನೆ. ಆ ಹ್ಯಾನ್ನ ಒಳ್ಳೆತನ, ಅವನ ಟ್ಯಾಲೆಂಟ್ ಅನ್ನು ನೋಡಿ ಎಲ್ಲ ಶಿಷ್ಯರು ಅವನ ಎದುರಿಗೆ ತಲೆಬಾಗಿ ನಿಲ್ತಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ.